ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವಿಜಯಲಕ್ಷ್ಮಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಉದುರು ಸಜ್ಕ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ನೋಡಿರಿ ಅದಕ್ಕೆ ಏನೇನು ಬೇಕಂತ ಹೇಳ್ತೀನಿ ನೋಡಿರಿ. ನಾವೊಂದು ಗ್ಲಾಸ್ ಅಷ್ಟು ಕೇಸರಿ ರವೆ ತೊಗೊಂಡಿನಿ ನೋಡಿರಿ. ನೀವು ಬೇಕಾದ್ರೆ ಗೋಧಿ ರವಾನು ತೊಗೋಬೋದು ರೀ. ನಾ ಕೇಸರಿ ರವೆ ತೊಗೊಂಡಿನಿ ರೀ. ಮೀಡಿಯಮ್ ಇರ್ತಾವ್ರಿ ಇವು. ಆಮ್ಯಾಗ ಹುರಿದು ಸಿಪ್ಪೆ ತೆಗೆದಿರುವಂಥ ಶೇಂಗಾ ರೀ. ಆಮ್ಯಾಗ ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಆಮ್ಯಾಗ ಒಣ ಕೊಬ್ಬರಿ ತೊಗೊಂಡಿನಿ ನೋಡಿರಿ. ಆಮ್ಯಾಗ ಬೆಲ್ಲ ರೀ. ಸ್ವಲ್ಪ ಎಣ್ಣೆ ಬೇಕಾಕತ್ರಿ. ಎಣ್ಣೆ ತೊಗೊಂಡಿನಿ ನೋಡಿರಿ. ಈಗ ಫಸ್ಟ್ ರವೆ ಹುರ್ಕೊಳಂಬರ್ರಿ. ಈಗ ನೋಡಿರಿ ಒಂದು ಕಡಾಯಿ ಇಟ್ಟೀನಿ ರೀ. ಅದರೊಳಗೆ ರವೆ ಹಾಕ್ಕೊಂಡು ಹುರ್ಕೊಳಕತ್ತೀನಿ ನೋಡಿರಿ. ಒಂದು ಗ್ಲಾಸಿನಲ್ಲಿ ಅಳತೆ ಮಾಡಿ ತೊಗೊಂಡಿನಿ ರೀ. ನಾ ಒಂದು ಗ್ಲಾಸ್ ಅಷ್ಟು ರವೆ, ಪಾವು ಕಿಲೋ ಅದಾವ್ರಿ ಅವು ರವೆ. ನಾ ಪಾವು ಕಿಲೋದಷ್ಟು ಮಾಡತ್ತೀನಿ ರೀ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಂಗೆ ಚಲೋ ಹೊತ್ನಂಗೆ ಹುರ್ಕೋಬೇಕು ನೋಡಿರಿ. ಹೊತ್ತಿಸ್ಬಾರ್ದ್ರಿ. ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಕೈ ಬಿಡ್ಲಾರ್ದ ಚಲೋ ಹೊತ್ನಂಗೆ ಹುರ್ಕೋಬೇಕ್ರಿ. ನೀವು ಎಷ್ಟು ಚಲೋ ತಂಗೆ ಹುರಿತೀರಿ ಅಷ್ಟು ಚಲೋ ಆಕತ್ರಿ ಸಜ್ಕದ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ನೋಡಿರಿ. ಈಗ ನೋಡಿರಿ ಹುರಿದೀನಿ ರೀ. ಗ್ಯಾಸ್ ಆಫ್ ಮಾಡೀನಿ ರೀ. ಈಗ ಸಜ್ಕ ಮಾಡ್ಕೊಂಬರ್ರಿ. ಈಗ ನೋಡಿರಿ 2 ಗ್ಲಾಸ್ ಅಷ್ಟು ನೀರು ಹಾಕ್ಕೋತೀನಿ ನೋಡಿರಿ. ನಾನು ನೀವು ಯಾವ ಗ್ಲಾಸಿಲೇ ರವೆ ತೊಗೊಂಡಿರ್ತೀರಿ ಅದೇ ಗ್ಲಾಸಿಲೇನ ನೀರು ಹಾಕ್ಕೋಬೇಕ್ರಿ. 2 ಗ್ಲಾಸ್ ಕರೆಕ್ಟಾಗಿ. 1 ಗ್ಲಾಸ್ ಬೆಲ್ಲ ತೊಗೊಂಡಿನಿ ರೀ ನಾನು. ಅದೇ ಗ್ಲಾಸಿಲೇನ ಬೆಲ್ಲ ನೀರು ಎಲ್ಲ ಕರೆಕ್ಟ್ ಅಳತಿಲೇ ತೊಗೋಬೇಕ್ರಿ ರವೆ. 1 ಗ್ಲಾಸ್ ರವಕ್ಕೆ 2 ಗ್ಲಾಸ್ ನೀರು ಹಾಕೋಬೇಕ್ರಿ. 1 ಗ್ಲಾಸ್ ಬೆಲ್ಲ ಹಾಕ್ಕೊಂಡು ನೋಡಿರಿ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕೋರಿ ಮ್ಯಾಗ, ಸ್ವೀಟ್ ಇಷ್ಟಪಡೋರು. ಈಗ ನೋಡಿರಿ ಬೆಲ್ಲ ಎಲ್ಲ ಕರಗೈತ್ರಿ. ಅದಕ್ಕೆ 1 ಚಮಚೆ ಅಷ್ಟು ಎಣ್ಣೆ ಹಾಕೊಳತ್ತೀನಿ ನೋಡಿರಿ. 1-2 ಚಮಚೆ ಅಂದ್ರೆ ಉದುರಾಗ ಚಲೋ ಆಕತ್ರಿ. ಅದು ಭಾರಿ ಮಸ್ತ್ ಆಗತ್ತೆ ರೀ. ಈಗ ನೋಡಿರಿ ಈಗ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ. ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊರಿ. ಸಣ್ಣಗೆ ಇಟ್ಕೊಂಡು ಕುದಿಸ್ಕೋಬೇಕ್ರಿ ಅದನ್ನು. ಭಾರಿ ಮಸ್ತ್ ಆಗತ್ತೆ ರೀ. ಉದ್ರಗೂ ಆಗುತ್ತೆ ರೀ, ಮೆತ್ತಗೂ ಆಗುತ್ತೆ ರೀ. ಭಾರಿ ಮಸ್ತ್ ಆಗತ್ತೆ ರೀ. ಕಚ್ ಅನ್ನಂಗಿಲ್ಲ ರೀ. ಈಗ ನೋಡಿರಿ ಚಲೋ ಹೊತ್ನಾಗ ಕುದಿಸ್ಕೊರಿ. ಒಂದು ಸ್ವಲ್ಪ ಸಣ್ಣಗಿಟ್ಟು 1-2 ನಿಮಿಷ ಪ್ಲೇಟ್ ಮುಚ್ಚಿ ಕುದಿಸ್ಕೋಬೇಕ್ರಿ. ಈಗ ನೋಡಿರಿ ಅಳ್ಕೊಂಡೈತೆ ನೋಡಿರಿ. ಇನ್ನೊಂದು ಸ್ವಲ್ಪ ಅಳ್ಕೋಬೇಕ್ರಿ. ಅದು ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡ್ರಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಸಣ್ಣಗೆ ಉರಿ ಇಟ್ಟು. ಈಗ ನೋಡಿರಿ ಎಷ್ಟು ಕರೆಕ್ಟ್ ಆಗೈತೆ ನೋಡಿರಿ. ಈ ಗ್ಯಾಸ್ ಆಫ್ ಮಾಡಿಬಿಟ್ಟು 1-2 ನಿಮಿಷ ತಣ್ಣಗಾಗಕ್ಕೆ ಬಿಡೋಣ್ರಿ ಅದನ್ನ. ಈಗ ನೋಡಿರಿ ಆರೈತೆ ನೋಡಿರಿ. ಈಗ ನೋಡಿರಿ ಬರಬ್ಬರಿ ಆಗೈತೆ ನೋಡಿರಿ. ಹೆಂಗೆ ಗಟ್ಟಿಯಾಗಿ ಆಗೈತೆ ನೋಡಿರಿ. ಆಗಲೇ ನಿಮಗೆ ಅಳಸನ್ಸಾತಿತ್ತಲ್ರಿ. ಈಗ ಗಟ್ಟಿಯಾಗೈತೆ ನೋಡಿರಿ. ಈಗ ಅದನ್ನು ಒಂದು ಬುಟ್ಟಿ ಒಳಗೆ ಹಾಕಿ, ಒಂದು ಅಗಲಂದ ಬುಟ್ಟಿ ಒಳಗೆ ಹಾಕಿ ಆರಕ್ಕೆ ಇಟ್ಕೊಂಡಿನಿ ನೋಡಿರಿ. ಅಷ್ಟು ಅದನ್ನು ಸಜ್ಕ ನಾನು ಅದು ತಣ್ಣಗಾಗ್ಬೇಕ್ರಿ. ಆರಿದ ಮ್ಯಾಗ ಉದ್ರಾಗ ಹಾಕತ್ರಿ. ಅಷ್ಟರೊಳಗೆ ನಾನು ಒಣ ಕೊಬ್ಬರಿ ತೊಗೊಂಡಿಲ್ಲ, ಅದನ್ನು ಹೆರಿಚಿ ಇಟ್ಕೋತೀನಿ ರೀ. ನೀವು ಫಸ್ಟ್ ಟೈಮ್ ಏನರ ನಮ್ಮ ಚಾನಲ್ ನೋಡಕತ್ತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಮೊದಲು. ನೋಡಿರಿ ತಣ್ಣಗಾಗೈತೆ ರೀ ಸಜ್ಕ. ಭಾರಿ ಮಸ್ತ್ ಆಗತ್ತೆ ರೀ. ಪೂರಾ ಆರ್ಬೇಕ್ರಿ ಅದು. ಪೂರಾ ಆರಿದ ಮೇಲೆ ನೋಡಿರಿ ಎಷ್ಟು ಉದ್ರಾಗ ಆಗೈತೆ ನೋಡಿರಿ. ಎಷ್ಟು ಚಂದ ಕಾಣಕತ್ತೈತೆ ನೋಡಿರಿ. ಮೆತ್ತಗೂ ಆಗೈತೆ ರೀ, ಉದ್ರೂ ಆಗೈತೆ ರೀ. ಈ ಕೊಬ್ಬರಿ ಅದು ಹೆರಿಚಿ ಇಟ್ಕೊಂಡಿದ್ನೆಲ್ಲ ಅದನ್ನು ಹಾಕ್ಕೋಬೇಕ್ರಿ. ಈಗ ನೋಡಿರಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳತ್ತೀನಿ ರೀ. ಈಗ ಲಾಸ್ಟಿಗೆ ಹಾಕ್ಕೋಬೇಕ್ರಿ ಅದನ್ನ. ಏಲಕ್ಕಿ ಪುಡಿ ಹಾಕ್ಕೊಂಡು ಆಮೇಲೆ ಕೊಬ್ಬರಿ ಹೆರ್ಚ್ಕೊಂಡಿದ್ದು ಒಂದು ಸ್ವಲ್ಪ ಹಾಕ್ಕೊಳತ್ತೀನಿ ನೋಡಿರಿ. ಆಮೇಲೆ ಹುರಿದು ಸಿಪ್ಪೆ ತೆಗೆದಿರುವಂಥ ಶೇಂಗಾ ಹಾಕ್ಕೊಳತ್ತೀನಿ ರೀ. ನೀವು ಬೇಕಂದ್ರೆ ಗೋಡಂಬಿ ದ್ರಾಕ್ಷಿ ಬೇಕಾದ್ರೆ ಹಾಕ್ಕೋರಿ. ಚಲೋ ಆಕತ್ರಿ. ಭಾರಿ ಮಸ್ತ್ ಟೇಸ್ಟ್ ಆಕತ್ರಿ. ಒಮ್ಮೆರ ಮಾಡ್ಕೊತೀನಿ ರೀ ನೀವು. ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಕಾಮೆಂಟ್ ಮಾಡಿ ತಿಳಿಸ್ರಿ ಹೆಂಗಾಗಿತ್ತು ಅಂತೇಳಿ. ಉತ್ತರ ಕರ್ನಾಟಕ ಸ್ಪೆಷಲ್ ಸಜ್ಕ ರೀ. ನೋಡಿರಿ ರೆಡಿ ಆಗೈತೆ ನೋಡಿರಿ. ಹೆಂಗೆ ಉದುರಾಗೈತೆ ನೋಡಿರಿ. ನೀವು ನೋಡ್ತಿರ್ಬೋದು ಕೈಯಾಗ ನಿಂಗೆ ತೋರ್ಸಾಕತ್ತೀನಿ ನೋಡಿರಿ. ಭಾರಿ ಮಸ್ತ್ ಆಗತ್ತೆ ರೀ. ಪೂರಾ ಸ್ವೀಟೂ ಅಲ್ಲ, ಭಾರಿ ಮಸ್ತ್ ಆಗೈತೆ ರೀ. ಶುಗರ್ಲೆಸ್ ಒಳಗೆ ಆಗೈತೆ ರೀ. ಕರೆಕ್ಟ್ ಅಳತೆ ಆಗೈತೆ ರೀ. ನಿಮ್ಗೆ ಇನ್ನೊಂದು ಸ್ವಲ್ಪ ಬೆಲ್ಲ ಬೇಕಾಗಿತ್ತಂದ್ರೆ ಜಾಸ್ತಿ ಹಾಕ್ಕೋಬೋದು ರೀ. ನಾ ಮೀಡಿಯಮ್ ಆಗೈತೆ ರೀ. ಬರಬ್ಬರಿ ಆಗೈತೆ ರೀ ನಮಗೆ ಕರೆಕ್ಟ್. ಈಗ ನೋಡಿರಿ ಮ್ಯಾಗ ಒಂದು ಸ್ವಲ್ಪ ಶೇಂಗಾ ಒಣ ಕೊಬ್ಬರಿ ಹಾಕ್ಕೊಳತ್ತೀನಿ ನೋಡಿರಿ. ಇನ್ನೊಂದು ಸ್ವಲ್ಪ ಉದುರ್ಸಾಕತ್ತೀನಿ ರೀ ನಾನು. ಅದ್ರಾಗೂ ಮಿಕ್ಸ್ ಮಾಡ್ಕೊಂಡೀನಿ ರೀ. ಭಾರಿ ಮಸ್ತ್ ಆಗತ್ತೆ ರೀ. ಒಮ್ಮೆರ ಮಾಡ್ಕೊಂಡು ತಿನ್ನಿರಿ ನೀವು. ಎಲ್ಲರೂ ಭಾಳ ಇಷ್ಟಪಡ್ತಾರೆ ರೀ ಮನ್ಯಾಗ. ಥ್ಯಾಂಕ್ ಯು. ಧನ್ಯವಾದಗಳು ನಿಮಗೆ.